ನಾನು ನಿಮ್ಮೆಲ್ಲರ ಪ್ರೀತಿಯ ರೇಖಾ. ಹೌ ಆರ್ ಯು ಫ್ರೆಂಡ್ಸ್? ಐ ಥಿಂಕ್ ಯು ಆಲ್ಸೋ ಗುಡ್ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಊರಿಗೆ ಹೋಗಿದ್ದೆ, ಜಾತ್ರೆ ಎಲ್ಲ ಮುಗೀತು. ನನ್ನ ಮಗನ ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು. ಡೈಲಿ ರುಟೀನ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. 15 ದಿವಸ ಊರಲ್ಲೇ ಇದ್ದಿದ್ದಕ್ಕೆ ಮನೆ ಫುಲ್ಲು ಡಸ್ಟ್ ಹಿಡಿದುಬಿಟ್ಟಿದೆ. ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು. ಬೆಳಗ್ಗೆನೇ ಎದ್ದು ನನ್ನ ಮಗ ಸ್ಕೂಲಿಗೆ ಹೋದ, ನಮ್ಮನೆಯವರು ಆಫೀಸ್ಗೆ ಹೋದರು. ಬೆಳಗ್ಗೆನೇ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಏನೇ ಕೆಲಸ ಮಾಡಬೇಕು ಅಂದರೂ ಮಗು ಮಲಗಿದ್ದಾಗ ಅಷ್ಟೇ ಫ್ರೆಂಡ್ಸ್ ಮಾಡಬೇಕಿರೋದು. ಮಗು ಎದ್ದಿದ ತಕ್ಷಣ ಮಗುನ ನೋಡ್ಕೊಳೋದೇ ಆಗ್ಬಿಡುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಏನಾದರೂ ನೆಲದಲ್ಲಿ ಬಿದ್ದಿದ್ರೆ ಎಲ್ಲ ಆಯ್ತಾ ಇರುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಆ ಕಡೆ ಈ ಕಡೆ ತಿರುಗಿ ನೋಡೋಷ್ಟೊತ್ತಿಗೆ, ರೆಸ್ಟ್ ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ಬಾಯಲ್ಲಿ ಏನಾದರೂ ಹಾಕೋಬಿಟ್ಟಿರುತ್ತೆ ಫ್ರೆಂಡ್ಸ್. ಅಷ್ಟೊಂದು ನನ್ನ ಮಗು ತೀಟೆ ಆಡೋದು ಕಲ್ತ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದಮೇಲೆ. ಸಿಂಕ್ ಹತ್ರ ಮತ್ತು ಸ್ಟವ್ ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಡೈಲಿ ಅಡುಗೆ ಆಗಿದ ತಕ್ಷಣ ನೆನ್ನೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಫ್ರೆಂಡ್ಸ್. ನನಗೆ ಕಿಚನ್ ಹೆಂಗೆ ಬೇಕು ಹಂಗೆ ಇಟ್ಕೊಂಡ್ರೆ ನನಗೆ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೈಟು ಕೂಡ ಅಷ್ಟೇ, ನಾನು ನೈಟ್ ಊಟ ಎಲ್ಲರದು ಆದಮೇಲೆ ನಾನು ಸಿಂಕೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ, ಮತ್ತು ಸ್ಟವ್ ಎಲ್ಲ ಒರೆಸಿ, ಅಡುಗೆ ಮನೇಲಿರೋ ಕಸ ಎಲ್ಲ ಗುಡಿಸಿ ಒಂದು ಕಡೆ ಮರದಲ್ಲಿ ಎತ್ತಿಟ್ಬಿಟ್ಟೇ ಸಹ ನಾನು ಮಲ್ಕೊಳ್ಳೋದು. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟೆ ಫ್ರೆಂಡ್ಸ್ ಮಲ್ಕೊಳ್ಳೋದು. ಅಡುಗೆ ಮನೇಲಿ ಇಟ್ಟಿಲ್ಲ ಅಂದರೆ ನನಗೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಫುಲ್ಲು ಬಾಗಿಲು ಫುಲ್ಲು ಎಲ್ಲ ಡಸ್ಟ್ ಹಿಡಿದ್ಬಿಟ್ಟಿದೆ, ಎಲ್ಲ ಒರೆಸ್ತಾ ಇದ್ದೀನಿ. ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಬೇಕು ಫ್ರೆಂಡ್ಸ್. ತುಂಬ ಧೂಳು, ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬಾ ಡಸ್ಟು ಕೂತ್ಕೊಬಿಟ್ಟಿದೆ. ತುಂಬಾ ಡಸ್ಟ್ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅನ್ಕೋತೀನಿ, ತುಂಬಾ ಡಸ್ಟ್ ಇರುತ್ತೆ ಫ್ರೆಂಡ್ಸ್. ಎಲ್ಲ ಒರೆಸ್ತಾ ಇದ್ದೀನಿ. ಹೆಣ್ಮಕ್ಳು ಬೇಗನೆ ಇಳಿದು ಕೆಲಸ ಮಾಡ್ಕೊಳೋದಕ್ಕೆ ಕಲಿಬೇಕು ಫ್ರೆಂಡ್ಸ್. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈಗಿನ ಜನ್ರೇಷನ್ನಲ್ಲಿ ಬರೀ ಫೋನ್ ನೋಡಿಕೊಂಡೇ ಟೈಮ್ ಪಾಸ್ ಮಾಡೋದಾಗ್ಬಿಟ್ಟಿರುತ್ತೆ ಫ್ರೆಂಡ್ಸ್. ಫಸ್ಟ್ ಫೋನ್ನ ಸೈಡ್ಗೆ ಇಟ್ಬಿಟ್ಟು ಮಾಡೋ ಕೆಲಸನೆಲ್ಲ ಮಾಡಿಬಿಟ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಏನೋ ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ಬೋದು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನಾನು ನೋಡ್ದಂಗೆ ಫೋನ್ನೇ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಕೊಂಡು ಕಸ ಮುಸ್ರೆ ಎಲ್ಲ ಅಲ್ಲೇ ಬಿದ್ದಿದ್ರು ಫೋನ್ನ ನೋಡ್ಕೊಂಡು ಕೂತ್ಕೊಬಿಡ್ತಾರೆ. ಅಂಥ ಹೆಣ್ಮಕ್ಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನೇನ ಮೊದಲು ನೀಟಾಗಿ ಮಾಡ್ಕೊಳ್ರಿ. ನಾವು ಯಾವ ಥರ ನೀಟಾಗಿ ತಲೆ ಬಚ್ಕೊಂಡು ಸ್ನಾನ ಮಾಡಿಕೊಂಡು ಬೊಟ್ಟಿಟ್ಕೊಂಡು ನೀಟಾಗಿರ್ತೀವೋ ಅದೇ ಥರ ನಮ್ಮ ಮನೇನೂ ಅಷ್ಟೇ ಶುದ್ಧಿಯಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಮನೇನ ನೀಟಾಗಿ ಇಟ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಕಾಣಿಸ್ತೀವೋ ಮನೇನೂ ಅಷ್ಟೇ ನೀಟಾಗಿದ್ದರೆ ನಮಗೆ ಲಕ್ಷ್ಮಿ ಒಲಿತಾಳೆ. ಅದೇ ಥರ ಮನೇಲಿ ಪಾಸಿಟಿವಿಟಿ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ ಫ್ರೆಂಡ್ಸ್. ಮನೆ ನೀಟಿದ್ದರೆ ನನಗೆ ಮನಸ್ಸು ತುಂಬಾ ನೆಮ್ಮದಿ ಇರುತ್ತೆ ಫ್ರೆಂಡ್ಸ್. ಟಿ ವಿ ಶೋಕೇಶ್ ಹತ್ರ ಎಲ್ಲನೂ ಡಸ್ಟ್ ಹಿಡ್ದಿದೆ, ಎಲ್ಲ ಒರೆಸ್ತಾ ಇದ್ದೀನಿ. ತುಂಬಾ ಡಸ್ಟ್ ಆಗಿದೆ, ಏನು ಮಾಡೋದಕ್ಕಾಗಲ್ಲ, ಕ್ಲೀನ್ ಮಾಡ್ಕೋಬೇಕು. 15 ಡೇಸಿಂದ ಮನೇಲಿಲ್ಲ. ನನ್ನ ಮಗನ ಸ್ಕೂಲಿಗೆ ರಜೆ ಇತ್ತು, ಜಾತ್ರೆ ಇತ್ತು ಅಂತ ಊರಿಗೆ ಹೋಗಿದ್ವಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬರೀ ಮನೆ ನೋಡ್ಕೊಳೋದ್ರಲ್ಲಿ, ಮಕ್ಕಳನ್ನ ನೋಡ್ಕೊಳೋದ್ರಲ್ಲಿ ಹೆಣ್ಮಕ್ಳು ಟೈಮ್ನ ಕಳೆದುಬಿಡ್ತಾರೆ. ಆ ಥರ ಮಾಡಬಾರ್ದು ಫ್ರೆಂಡ್ಸ್. ನಾವು ಎಲ್ಲದನ್ನೂ ನಿಭಾಯಿಸ್ಬೇಕು. ಗಂಡನ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ಕೆಲಸಗಳನ್ನ ನೋಡ್ಕೋಬೇಕು. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಕೇರ್ ಮಾಡಬೇಕು. ಅದೇ ಥರ ನಾವು ಸಣ್ಣ ಪುಟ್ಟನಾದರೂ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್. ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲ್ಲ ಫ್ರೆಂಡ್ಸ್. ನಾವು ಕೆಲಸ ಮಾಡಿದ್ರೇ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರೋದು. ನಾವು 10 ರೂಪಾಯಿ ದುಡಿದ್ರೂ ನಮಗೆ ಅದರಲ್ಲಿ ನೆಮ್ಮದಿ ಇರಬೇಕು. ನಾವು ಕೆಲಸ ಮಾಡಲೇಬೇಕು. ನಮಗೆ ಹೆಣ್ಮಕ್ಳು ಅಂತಂದಮೇಲೆ ಬರೀ ಮನೆ ಕೆಲಸ ಮಾಡೋಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಷ್ಟೇ ನಮ್ಮ ಜೀವನ ಸೀಮಿತ ಅಲ್ಲ. ನಮಗೂ ನಾವು ಟೈಮ್ ಕೊಟ್ಕೋಬೇಕು, ಮನೇನೂ ನಿಭಾಯಿಸ್ಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು. ಎಲ್ಲದೂ ಬ್ಯಾಲೆನ್ಸ್ ಮಾಡೋಷ್ಟು ಕೆಪಾಸಿಟಿ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ ಫ್ರೆಂಡ್ಸ್. ಹೊರಗಡೆನೂ ಹೋಗಿ ದುಡಿಬೇಕು, ಎಲ್ಲನೂ ಮಾಡಲೇಬೇಕು ಫ್ರೆಂಡ್ಸ್. ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅನ್ನೋದ್ರು ನಾವು ಮಾಡಲೇಬೇಕು. ನಾನು ಕೂಡ ಒಂದು ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೆ. ಈಗ ಒಂದು ವರ್ಷದ 3 ತಿಂಗಳ ಹಿಂದೆ ನಾನು
ಕೆಲಸನ ಬಿಟ್ಟೆ ಫ್ರೆಂಡ್ಸ್. ನನ್ನ ಮಗು 7 ಮಂತ್ಸ್ ಪ್ರೆಗ್ನೆನ್ಸಿ ಇರೋವರೆಗೂ ನಾನು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ತುಂಬ ಕಷ್ಟ ಅನ್ನಿಸ್ತು, ಕೆಲಸನ ಬಿಟ್ಬಿಟ್ಟೆ. ಮತ್ತು ಇವಾಗ ನನ್ನ ಮಗುನ ನೋಡಿಕೊಂಡು ಮಗುನ ಸಾಕಿ ಬೆಳೆಸಿ ದೊಡ್ಡವಳು ಮಾಡಿ ಸ್ಕೂಲಿಗೆ ಕಳಿಸೋದಾದ್ಮೇಲೆ ನಾನು ಮತ್ತೆ ಕೆಲಸಕ್ಕೆ ರೀಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯೆಲ್ಲ ಒರೆಸಿದೆ ಫ್ರೆಂಡ್ಸ್, ಮನೆಯೆಲ್ಲ ಒರೆಸಿ ಗುಡಿಸಿ. ಅಯ್ಯೋ, ಬೆಳಗ್ಗೆ ಎದ್ದರೆ ಕೆಲಸ ತುಂಬಾ ಇರುತ್ತೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಮಾಡ್ಕೋಬೇಕು. ನನ್ನ ಮಗಳು ಬೇರೆ ಎದ್ಬಿಟ್ಟಿದ್ದಾಳೆ, ಇಲ್ಲೇ ಚೇರ್ ಮೇಲೆ ಕುಂಡಿಸಿದ್ದೀನಿ, ನೋಡ್ಬೋದು. ತುಂಬಾ ಗಲಾಟೆ ಮಾಡ್ತಾಳೆ ಫ್ರೆಂಡ್ಸ್. ಈಗ ಟೈಮ್ ಬಂದು 11 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ದೇವ್ರ ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಎಲ್ಲ ಕೆಲಸ ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ಏನಿದ್ರು ನನ್ನ ಮಗನೇ ಹಚ್ಬಿಟ್ಟು ಹೋಗ್ತಾನೆ. ಬೆಳಗ್ಗೆನೇ ಬೇಗನೆ ಎಲ್ಲ ಕ್ಲೀನ್ ಮಾಡಿಕೊಟ್ರೆ, ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ರೆ, ದೀಪ ಹಚ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗನೂ ಮಾಡಿಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತು, ಒಂದು ಸ್ವಲ್ಪ ಬೋಂಡನ ಮಾಡಿದ್ದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ತಿಂಡಿ ಮಾಡೋಣ. ಇನ್ನೇನಿಲ್ಲ, ನನ್ನ ಮಗ ಬರೋ ತನಕ ನನ್ನ ಮಗ 5 o'clock ಬರ್ತಾನೆ. ಅವ್ನು ಬರೋ ತನಕ ನನ್ನ ಮಗು ಜೊತೆ ಆಟ ಆಡಿಕೊಂಡು, ಮಗುಗಿನ್ನೊಂದ್ಸಲಿ ಲಂಚ್ ಮುಗಿಸ್ಬಿಟ್ಟು ಮಗು ಜೊತೆ ಆಟ ಆಡಿಕೊಂಡು ಇದ್ಬಿಡೋದೆ ಫ್ರೆಂಡ್ಸ್. ಮನೇಲಿ ಮಕ್ಕಳಿರಬೇಕು ಅಂತ ಹೇಳೋದು ಅದಕ್ಕೆ ಫ್ರೆಂಡ್ಸ್. ಮಕ್ಕಳಿದ್ರೇ ಮನೆ ತುಂಬ ಚೆಂದ. ಆಚೆಯಿಂದ ದುಡ್ದು ಬಂದಂಥ ಗಂಡಸ್ಗಿರ್ಬೋದು, ಹೆಂಗಸ್ಗಿರ್ಬೋದು, ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ, ಏನೇ ಒಂದು ತೊಂದರೆ ಇದ್ರೂ ನಮ್ಮ ಮಗು ಮುಖ ನೋಡ್ತಿದ್ದಂಗೆ, ಆ ಸ್ಮೈಲ್ ಮಾಡ್ತಾ ಇರೋ ಮುಖನ ನೋಡ್ತಿದ್ದಂಗೆ ಎಲ್ಲದನ್ನು ಮರ್ತೋಗ್ಬಿಡ್ತೀವಿ ಫ್ರೆಂಡ್ಸ್. ಅಷ್ಟು ನಿಷ್ಕಲ್ಮಶವಾದ ಮಕ್ಕಳು ಮನಸ್ಸು ಇರುತ್ತೆ ಫ್ರೆಂಡ್ಸ್. ನಮ್ಮನೆಯವ್ರಂತೂ ಅವ್ರು ಬರ್ತಿದ್ದಂಗೆ ಅವ್ರ ಮಗಳನ್ನ ಆಟ ಆಡಿಸ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ಅವಳಿಗೂ ಅಷ್ಟೇ, ಅವರ ಅಪ್ಪನ ಮಗಳವಳು. ಅವಳಿಗೂ ಅವ್ರ ಅಪ್ಪನ ಕಂಡ್ರೆ ತುಂಬಾ ಇಷ್ಟ. ಎಂಥ ನಿದ್ದೆ ಇದ್ರೂ ಸಿನಿಮಾ ಅಂದರೆ ಸಾಕು, ಮಗು ಎದ್ದು ಕೂತ್ಕೊಬಿಡುತ್ತೆ. ನಾನು ಅದಕ್ಕೆ ಒಂದೊಂದ್ಸಲಿ ರೂಮಲ್ಲಿ ಹೋಗ್ಬಿಟ್ಟು ಲೈಟ್ ಹಾಕಕ್ಕೆ ಹೋಗ್ತಾರೆ. ಅವ್ರು ಬರೋದೇ 8:30 9 ಗಂಟೆ ಆಗುತ್ತೆ ನೈಟು. ಅವಾಗ ಹೋಗ್ಬಿಟ್ಟು ಲೈಟ್ ಹಾಕಕ್ಕೆ ಹೋಗ್ತಾರೆ. ಲೈಟ್ ಹಾಕ್ಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.